ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿಲ್ಲಿ ಒಂದು ಬ್ಯಾಕ್ ಕ್ಲೋಸ್ ನೆಕ್ಕನ್ನು ಮೆಷರ್ಮೆಂಟ್ ಹಾಕಿ ಕಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಇವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಲಿಯೋಂಥವ್ರಿಗೆ ಶೇರ್ ಮಾಡಿ. ಓಕೆ, ಈಗ ನಾನು ಇದನ್ನು ಮೇಯ್ನ್ ಲೈನಿಂಗ್ ಕ್ಲಾತನ್ನು ತೊಗೊಂಡಿದ್ದೀನಿ. ಈ ಲೈನಿಂಗ್ ಕ್ಲಾತ್ ಏನಂದರೆ ಈ ರೀತಿ ಓಪನ್ ಇರೋ ಅಂಥ ಕ್ಲಾತನ್ನು ನಮ್ಮ ಕಡೆ ಮುಖ ಮಾಡಿ ಇಟ್ಕೋಬೇಕು. ಇರೋದ್ರಿಂದ ಇದು ಫ್ರಂಟ್ ಹುಕ್ಕಿಗೆ ತಗೋಬೇಕು. ಅವ್ರದ್ದು ಮೆಷರ್ಮೆಂಟ್ ಎಷ್ಟು ಲೆಂತ್ ಬರುತ್ತೆ ಆ ಲೆಂತಿಗೆ ನಾನು ಈ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಅವ್ರದ್ದು ಬಂದು ಮೆಷರ್ಮೆಂಟು 42 ಇಂಚು ಬಾಡಿ ಮೆಷರ್ಮೆಂಟ್ ಇದೆ. ಬಾಡಿ ಮೆಷರ್ಮೆಂಟ್ 42 ಇರೋದ್ರಿಂದ ಸ್ವಲ್ಪ ಸೈಜು ದೊಡ್ಡ ಸೈಜ್ ಇದೆ. ಈ ದೊಡ್ಡ ಸೈಜಿಗೆ ಯಾವ ರೀತಿ 42 ಇಂಚಸ್ದು ಬ್ಲೌಸ್ನ ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫ್ರಂಟ್ ಮೆಷರ್ಮೆಂಟು 15 ಇಂಚಸ್ ಇದೆ. ಈ 15 ಇಂಚಸ್ನ ನಾನು ಈ ರೀತಿ ಲೆಂತ್ನ ನೋಡಿಕೊಂಡು 1/2 ಇಂಚ್ ಅಷ್ಟೇ ಎಕ್ಸ್ಟ್ರಾ ತೊಗೋತೀನಿ. ಇದು ಬಾಡಿ ಮೆಷರ್ಮೆಂಟು. ನಾನು ಬಾಡಿ ಫಿಟ್ಟಿಂಗ್ನ ತುಂಬ ಟೈಟಾಗಿ ತೊಗೊಂಡಿರಲ್ಲ, ಹಾಗಾಗಿ ಮೀಡಿಯಮಾಗಿ ತೊಗೊಂಡಿರ್ತೀನಿ ಕಪ್ಸೋರಿಗೆ ಮಾತ್ರ. ಅದಕ್ಕೆ ನಾನು 1/2 ಇಂಚ್ ಅಷ್ಟೇ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇರೋದು. ಈ 15.5 ಇಂಚಸ್ಸಿಗೆ ನಾನು ಮಾರ್ಕ್ ಹಾಕ್ಕೊಂಡ್ಮೇಲೆ ಒಂದು ಫಸ್ಟಿಗೆ ಸ್ಟ್ರೈಟ್ ಲೈನ್ ಹಾಕೋತೀನಿ. ಅದೇ ರೀತಿ ಈ ಕಡೆಗೂ ಸ್ಟ್ರೈಟ್ ಲೈನ್ ಹಾಕೋಬೇಕು. ಇದು ಸ್ವಲ್ಪ ಲಾಂಗೆ ತಗೊಳುತ್ತೆ. ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ ಅವರಿಗೆ ಬ್ರಾಡ್ನ 2 ಇಂಚಸ್ನ ತಗೋತಾ ಇದ್ದೀನಿ. ಡೀಪಿಗೆ 2 ಇಂಚಸ್ ಬೇಕು. ಶೋಲ್ಡರ್ ಬಂದು 4 ಇಂಚಸ್ನ ಇಟ್ಕೋತಾ ಇದ್ದೀನಿ. ಅವ್ರು 4 ಇಂಚಸಲ್ಲಿ 3.25 ಇಂಚಸ್ ಬೇಕು ಅಂತ ಅಂದಿದ್ದಾರೆ. ಹಾಗಾಗಿ 4 ಇಂಚಸ್ನ ಇಟ್ಕೊಂಡ್ರೆ 3/4 ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ. ಅವ್ರದ್ದು ಫ್ರಂಟ್ ಡೀಪ್ ಬಂದು 8.5ನ ಡೀಪ್ ಇಟ್ಕೊಂಡಿದ್ದೀನಿ. ಅವ್ರಿಗೆ ಬ್ರಾಡ್ ಬಂದು 3 ಇಂಚಸ್ ಇಡ್ಸುತ್ತೆ, 3 ಇಂಚಸ್ಸು ತೊಗೊಳುತ್ತೆ. ಅಂದರೆ ಅವ್ರ ದಪ್ಪ ಇರೋದ್ರಿಂದ 3 ಇಂಚಸ್ಸು ಬ್ರಾಡ್ಗೆ ಬೇಕಾಗುತ್ತೆ. ಈಗ ಇದಕ್ಕೆ ಕರೆಕ್ಟಾಗಿ ನಾನು ಏನು ಮಾರ್ಕ್ ಹಾಕಿದ್ದೀನಿ ಈ ಮಾರ್ಕಿಗೆ ಸ್ಟ್ರೈಟ್ ಲೈನ್ ಹಾಕೋತೀನಿ. ಇವಾಗ ಇವರ ಕೈ ಸುತ್ತಳತೆಗೆ ಮ್ಯಾಕ್ಸಿಮಮ್ 6 ಇಂಚಸ್ ಬೇಕು. ಈಗ ನಾನು 6 ಇಂಚಸ್ಸಿಗೆ ಮಾರ್ಕ್ ಹಾಕ್ಕೊಡ್ತೀನಿ. ಅವರ ಸುತ್ತಳತೆ ಬಂದು 41.5 ಇಂಚಸ್ಸು. ಅದನ್ನು ಡಿವೈಡ್ ಮಾಡಿದ್ರೆ 4 ಭಾಗ ಮಾಡಿದ್ರೆ 10 1 ಪಾಯಿಂಟ್ ಬರುತ್ತೆ. ಇವಾಗ ಇದಕ್ಕೆ ಈ ರೀತಿ ಮೆಷರ್ ಮಾಡ್ಕೊಂಡಿದ್ದೀನಿ. ನಾನೀಗ ಬರ್ಕೋತೀನಿ 10 ಇಂಚಸ್ಸು ಪ್ಲಸ್ 1 ಪಾಯಿಂಟು. ಇದು ಕೂಡ ನಾನು ಶೇಪ್ ಈಗ ಇದಕ್ಕೆ ಶೇಪ್ ಹಾಕೊಳ್ಳೋಣ. ಇವಾಗ ಇದನ್ನು ಶೇಪಿಗೆ ಮಾರ್ಕ್ ಮಾಡ್ಕೋತೀನಿ. ಅವರು ನೆಕ್ಕನ್ನು ಸ್ಟಾರ್ ನೆಕ್ ಕೇಳಿದ್ದಾರೆ. ಅವ್ರ ಮೆಜರ್ಮೆಂಟಿಗೆ ಸ್ಟಾರ್ ನೆಕ್ಕಿಗೆ 4 ಇಂಚಸ್ ಇಟ್ಕೋಬೇಕು. ಈ ರೀತಿ ಕ್ರಾಸಲ್ಲಿ ಮಾರ್ಕ್ ಹಾಕೋಬೇಕು. ಇದು ಕೂಡ ಅಷ್ಟೇ 2 ಇಂಚಸ್ಸು ತೊಗೊಳುತ್ತೆ. ಇದು ಶೇಪಿಗೆ ಅಂದರೆ ಬೈಂಡಿಂಗ್ ಪಟ್ಟಿ ಶೇಪಿಗೆ 2 ಇಂಚಸ್ಸು ತೊಗೋತೀನಿ. ಜಸ್ಟ್ ಡಾಟ್ನ ಯಾವ ರೀತಿ ತೊಗೋಬೇಕು, ಎಷ್ಟು ಲೆಂತಲ್ಲಿ ತೊಗೋಬೇಕು ಅಂತ ಹೇಳ್ಕೊಡ್ತಾ ಇರೋದು. ಈ ರೀತಿ 4 ಕಡೆನೂ ಲೈನ್ಸ್ ಹಾಕೋಬೇಕು. ಎರಡು ಇಂಚಸ್ಸು ಪ್ಲಸ್
1.5 ಡಾಟಿಗೆ ಇವರಿಗೆ 1.5 ಇಂಚಸ್ಸು ಡಾಟ್ ಇಡಿಸುತ್ತೆ. ಇವಾಗ ನಾನು ಕ್ಲೋಸ್ ನೆಕ್ಕು ಬ್ಯಾಕು ಕ್ಲೋಸ್ ನೆಕ್ ಆಗಿರೋದ್ರಿಂದ ಇದನ್ನು ಶೇಪನ್ನು ಈ ಸ್ಟ್ರೈಟಾಗಿ ತೊಗೊಳ್ಳಲ್ಲ, ಈ ರೀತಿ ಕ್ರಾಸಾಗಿ ತೊಗೋತೀನಿ. ಈ ರೀತಿ ಕ್ರಾಸ್ ಬರೋದ್ರಿಂದ ಇಲ್ಲಿ ಜಾಸ್ತಿ ಡಾಟ್ ತೊಗೊಳ್ಳಲ್ಲ, ಯಾಕಂದರೆ ಬ್ಯಾಕು ಲೆಂತ್ ಕಡಿಮೆ ಇರುತ್ತೆ. ಸೊ ಹಂಗಾಗಿ ಫ್ರಂಟು ಡಾಟ್ ಜಾಸ್ತಿ ಬಂದರೆ ಇಲ್ಲಿ ಗುಪ್ಪೆ ಬರುತ್ತೆ. ಅದಕ್ಕೋಸ್ಕರ ನಾವು ಒಳಗಡೆ ಈ ರೀತಿ ಶೇಪ್ನ ತಗೋಬೇಕು. ಅವ್ರದ್ದು ಕೈ ಸುತ್ತಳತೆ ಬಂದು 18 ಇಂಚಸ್ಸು. 18 ಇಂಚಸ್ಗೆ ಅವ್ರ ಸುತ್ತಳತೆ ಎಷ್ಟು ತೊಗೊಳುತ್ತೆ, ಈಗ ನಾನಿಲ್ಲಿ 18 ಇಂಚಸ್ ಇದೆಯಾ ಅಂತ ನೋಡ್ಕೋತೀನಿ. 9 ಇಂಚಸ್ಸು. 9 ಇಂಚಸ್ಸಿಗೆ ಅರ್ಧ ಇಂಚಸ್ಸು ಕಡಿಮೆ ಆಗಿದೆ. ಈ ಅರ್ಧ ಇಂಚಸ್ಸಿಗೆ ನಾನು ಮತ್ತೆ ತಿರ್ಗಾ ಡೌನ್ ಮಾಡಿಕೊಂಡು ನನಗೆ 18 ಇಂಚಸ್ಸು ಪ್ಲಸ್ ಡಿವೈಡ್ ಮಾಡಿದ್ರೆ ಫ್ರಂಟ್ ಕಡೆದು 9 ಇಂಚಸ್ಸು. ಈ 9 ಇಂಚಸ್ಸು ನನಗೆ ಸುತ್ತಳತೆ ಕರೆಕ್ಟಾಗಿ ಕಂಕ್ಲು ಬಂದಿದೆ ನೋಡಿ. 18 ಇಂಚಸ್ಸಿಗೆ ಡಿವೈಡ್ ಮಾಡಿದ್ರೆ 9 ಇಂಚಸ್ಸು ಫ್ರಂಟ್ನ ತೊಗೋಬೇಕು. ಈ 9 ಇಂಚಸ್ನ ನಾನು ಮಾರ್ಕ್ ಹಾಕಿ ಈಗ ಇಲ್ಲಿತ್ತು, ಇಲ್ಲಿಂದ ನಾನು ಮತ್ತೆ 1/2 ಇಂಚು ಡೌನ್ ಮಾಡ್ಕೊಂಡಿದ್ದೀನಿ. ಇದು ಫ್ರಂಟ್ ಪಾರ್ಟ್. ಇಷ್ಟು ಕ್ಲೋಸ್ ನೆಕ್ ಬ್ಲೌಸಿಗೆ ಮಾತ್ರ ಈ ರೀತಿ ಬರುತ್ತೆ. ಈ ರೀತಿ ನೀವು ಮೆಜರ್ ಮಾಡಿ ಕಟ್ ಮಾಡ್ಕೋಬೋದು. ಇದಿಷ್ಟು ಫ್ರಂಟ್ ಪಾರ್ಟ್ನ ಬ್ಲೌಸು. ಕಟ್ ಮಾಡಿಕೊಂಡ್ರೆ ಖಂಡಿತ ಕ್ಲೋಸ್ ನೆಕ್ ಬ್ಲೌಸ್ಗಳಿಗೆ ಕಂಪ್ಲೇಂಟ್ ಬರೋದೇ ಇಲ್ಲ. ಅದಕ್ಕೆ ನಾನು ಇದನ್ನು ಬರೀ ಫ್ರಂಟ್ ಪಾರ್ಟ್ ಮಾತ್ರನೇ ಹೇಳ್ಕೊಡ್ತಾ ಇದ್ದೀನಿ. ಫ್ರಂಟ್ ಕಪ್ಸು ಪ್ಲಸ್ ಯಾವ ರೀತಿ ಕಟಿಂಗ್ ಮಾಡಬೇಕು, ಯಾವ ರೀತಿ ಮೆಷರ್ಮೆಂಟ್ ತೊಗೋಬೇಕು ಅಂತ ಹೇಳಿ, ಇದನ್ನು ನೀವು ಈ ರೀತಿ ಫಾಲೋ ಮಾಡಿದ್ರೆ ನಿಮಗೆ ಕಂಪ್ಲೇಂಟ್ ಬರಲ್ಲ ಬ್ಲೌಸಲ್ಲಿ. ಓಕೆ, ಥ್ಯಾಂಕ್ ಯು.